ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನ ಸುಲಿಗೆಕೋರರು ಎಂದು ಕರೆದವರು ಯಾರು? ಕಳ್ರು ನೀವು ಅಂದವರು. ಬ್ರಿಟಿಷರಿಗೆ ಹೋಗ್ತಿರ್ತಾರೆ ಹಿಂಗೆ ರೋಡ್ ಒಳಗೆ, ಏ ಕಳ್ಳ ಅನ್ನೋದು, ಕಳ್ರು ನೀವು ಅನ್ನೋದು. ಕಳ್ರು ಅನ್ನೋದು ಓಡೋಗೋದು. ಓಡೋಗ್ಲಿಲ್ಲ, ಸುಮ್ಮನೆ ಹಂಗೆ ಅನ್ಕೊಳ್ರಿ, ನೆನಪುಳಿತದ. ಓಕೆ. ಗಾಂಧೀಜಿ, ಆಲ್ಫ್ರೆಡ್ ಮಾರ್ಷಲ್, ಆಡಮ್ ಸ್ಮಿತ್, ದಾದಾಬಾಯಿ ನೌರೋಜಿ ಯಾರು ಬ್ರಿಟಿಷರನ್ನ ಕಳ್ಳರು, ಸುಲಿಗೆಕೋರರು, ದರೋಡೆಕೋರರು. ಸ್ಮಿತ್ ಅವ ಯಾಕೆ ಹೇಳ್ತಾನಪ್ಪ, ಅವ ಅಲ್ಲಿ ಅವ ಹೇಳಿದ್ರು ನಮ್ಮ ಸಾಹೇಬ್ರು ಹೇಳಿರ್ಬೇಕು, ದಾದಾಬಾಯಿ ನೌರೋಜಿ ಅವರು. ಹಿಂಗ ಅನಿಸ್ತದ, ಅನಿಸೋದು ಸಹಜ, ಓದ್ಲಾರ್ದವ್ರಿಗೆ ಖಂಡಿತ ಅನಿಸ್ತದ. ಬಟ್ ಆಡಮ್ ಸ್ಮಿತ್ ಅವರು ಬ್ರಿಟಿಷರು ಭಾರತದಲ್ಲಿ ಬ್ರಿಟಿಷರ ಆಡಳಿತವನ್ನ ಕೊಳ್ಳೆ ಹೊಡಿತಾರೆ ಎನ್ನುವಂತ ಮಾತನ್ನ ಹೇಳಿಕೆಯನ್ನು ಕೊಟ್ಟಂತವ್ರು ಆಡಮ್ ಸ್ಮಿತ್ ಅವರು. ಆಡಮ್ ಸ್ಮಿತ್ ಅವರು. ಓಕೆನಾ? ಇಂಪಾರ್ಟೆಂಟ್. ಅರ್ಥಶಾಸ್ತ್ರದ ಪಿತಾಮಹ. ರೀಫ್ರೆಶ್ ಮಾಡಿ ಸರ್ ಒಮ್ಮೆ. ಆಯ್ತು, ಒಮ್ಮೆ ರೀತಿನ ಸೋರಿಕೆಯ ಮುಖ್ಯ ಪರಿಣಾಮವಾಗಿ ಭಾರತ ಬಡ ರಾಷ್ಟ್ರವಾಯಿತಲ್ಲದೆ ದೇಶದ ಬಂಡವಾಳ ಕೊರತೆ ಕೂಡ ದೇಶದಲ್ಲಿ ಉಂಟಾಗ್ತದೆ. ಇದರಿಂದ ಇಲ್ಲಿನ ಕೈಗಾರಿಕಾ ಬೆಳವಣಿಗೆ ಕೂಡ ಅಡ್ಡಿ ಆಗ್ತದೆ. ಸೊ ಅರ್ಥಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂಥ ಆಡಮ್ ಸ್ಮಿತ್ ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನ ಸುಲಿಗೆಕೋರರು ಎಂದು ಬಣ್ಣಿಸಿದ್ದಾನೆ. ಹೊಗಳಿದಾರೆ ಪಾಪು, ಸುಲಿಗೆಕೋರರಪ್ಪ ನೀವು ಅಂತ ಹೇಳಿ. ಭಾರತದ ಅತ್ಯಂತ ಎತ್ತರವಾದ ಶಿಖರ. ಸರ ನಮಗೆ ಜಿಯೋಗ್ರಫಿ ಬೇಕ್ರಿ, ಜಿಯೋಗ್ರಫಿ ಸ್ಟಾರ್ಟ್ ಆಗ್ತದೆ, ಇಂಡಿಯನ್ ಜಿಯೋಗ್ರಫಿ. ಮೌಂಟ್ ಗಾಡ್ವಿನ್, ಆಸ್ಟಿನ್, ಮುಳ್ಳಯ್ಯನಗಿರಿ, ಮೌಂಟ್ ಎವರೆಸ್ಟ್, ಆನೈಮುಡಿ. ಭಾರತದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ. ಅಜಯ್, ಅನುಷಾ ಅವರು ಪ್ರೇಕ್ಷ 611 ಮೀಟರ್. ಭಾರತದ ಅತ್ಯಂತ ಎತ್ತರವಾದಂಥ ಶಿಖರ K2 ಅಂತ ಕೂಡ ಇದನ್ನು ನಾವು ಕರಿತೀವಿ, ಮೌಂಟ್ ಗಾಡ್ವಿನ್, ಆಸ್ಟಿನ್. ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಯಾವುದು? ವೆಸ್ಟರ್ನ್ ಘಾಟ್. ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ. ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಆನೈಮುಡಿ. ಆನೈಮುಡಿ ಪಶ್ಚಿಮ ಘಟ್ಟ. ಭಾರತದ ಭಾರತದ ಇಡೀ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ. ಏಷ್ಯಾ ಖಂಡ ಅಂದ್ರೂ ಒಂದೇ ಆನ್ಸರ್ ಬರ್ತದ, ಇಡೀ ಪ್ರಪಂಚ ಅಂದ್ರೂ ಕೂಡ ಒಂದೇ ಬರ್ತದೆ. ಅವಾಗ ಹಾಳಾಗೋದು. ಅಪ್ಪಿ ನಮ್ಮ ನಾರ್ತ್ ಸೈಡ್ ಇತ್ತಪ್ಪ ಅಂದ್ರೆ ಮುಗಿದೋದು. ಅದನ್ನ ಗುದ್ಲಿ ಹಾಕಿ ತೆಗಿಯೋದು, ರಸ್ನ ಮಾಡಿ ಕುಡಿಯೋದು. ಮೌಂಟ್ ಎವರೆಸ್ಟ್ 8,848 8,848.86 86 ಅನ್ನಬಾರ್ದು, 86 ಪಾಯಿಂಟ್ ನಂತರ ಬಂದದ್ದು. ನಿನ್ನ ಅಸಹ್ಯ ಮಾಡ್ತೀನ. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ. ದಕ್ಷಿಣ ಭಾರತ ಅಂದ್ರೂ ಆನೈಮುಡಿ, ಪಶ್ಚಿಮ ಘಟ್ಟಗಳು ಅಂದ್ರೂ ಆನೈಮುಡಿ. ಈ ಕೆಳಕಂಡ ಯಾವುದನ್ನ ನೇಪಾಳದಲ್ಲಿ ಸಾಗರ ಮಾತಾ ಎನ್ನುವರು? ಸೀಮಮ್ಮಿ ಅಂತರದ ಸಾಗರ ಮಾತಾ. ಆ ಸೀಮಮ್ಮಿ ಅಲ್ಲ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. ಅಲ್ಲಿ ಯಾವ ಟೆಂಪಲ್ ಇದೆ ಕಮೆಂಟ್ ಮಾಡಿ. ನಮ್ಮ ಕಾಪಿನಾಡು ಚಂದು ಅವ್ರು ಬಹಳ ಚಂದ ವರ್ಣನೆ ಮಾಡಿದ್ದಾರೆ ಅದ್ರ ಬಗ್ಗೆ. ಬಾಬಾ ಬುಡನ್ಗಿರಿ ಅಂತ ಅದ, ಮುಳ್ಳಯ್ಯನ ಸ್ವಾಮಿ ಟೆಂಪಲ್ ಅದ. ನಿಮ್ಮ ನೋಡ್ಬೇಕು, ನೋಡಂತ ನಾಳೆ ಚಂದು ಅನ್ನಂಗಿಲ್ಲ, ಬಂದು ಬಿಡ್ತಾರೆ ಹ್ಯಾಪಿ ಬರ್ತ್ಡೇ ಅನ್ನಕ್. ನೋಡಿ, ಪ್ರಪಂಚದಲ್ಲೇ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಅತ್ಯಂತ ತರುಣ ಮತ್ತು ಯುವ ಮಡಿಕೆ ಪರ್ವತಗಳು ಹಿಮಾಲಯ ಪರ್ವತಗಳು. ಅದರಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥದ್ದು 8,848.86. ಮೌಂಟ್ ಗಾಡ್ವಿನ್ ಆಸ್ಟಿನ್ K2 ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಎನ್ನುವಂಥದ್ದು. ಇಂಪಾರ್ಟೆಂಟ್. ಅರಾವಳಿ ಬೆಟ್ಟಗಳ ಎತ್ತರವಾದ ಶಿಖರ ಯಾವುದು? ಆನೈಮುಡಿ,
ಗುರುಶಿಖರ, ದೊಡ್ಡ ಬೆಟ್ಟ, ಆರಮಕೊಂಡ. ಅರಾವಳಿ ಬೆಟ್ಟಗಳ ಅತ್ಯಂತ ಎತ್ತರವಾದ ಶಿಖರ. ಅರಾವಳಿ ಬೆಟ್ಟಗಳು ಭಾರತದ ಅತ್ಯಂತ ಪ್ರಾಚೀನ ಮಡಿಕೆ ಪರ್ವತಗಳು. ಪ್ರಾಚೀನ, ಓಲ್ಡೆಸ್ಟ್ ಮುತ್ಯಾ ಪರ್ವತಗಳು ಅಂತ ಹೇಳಿ ಕರಿತೀವಿ ಅದನ್ನು. ಮುತ್ಯಾ ಪರ್ವತಗಳು. ಹಾಗಾದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ನೀಲಗಿರಿ ಬೆಟ್ಟಗಳಲ್ಲಿ ನೋಡಿ, ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಏನದಾವಲ್ಲ, ಓಕೆ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸ್ತಾವಲ್ಲ, ಎಲ್ಲಿ ಸಂಧಿಸ್ತಾವ? ನೀಲಗಿರಿ ಬೆಟ್ಟಗಳೊಳಗೆ ಸಂಧಿಸ್ತಾವ. ಅದು ಕೂಡ ಪ್ರಶ್ನೆ ಆಗಿದೆ FDAಗೆ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಅಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ನೀಲಗಿರಿ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ ಕೂಡ ಪ್ರಶ್ನೆ. ಬೆಟ್ಟಗಳು ತಮಿಳುನಾಡಲ್ಲಿ ಕಂಡು ಬರ್ತವೆ. ತಮಿಳುನಾಡು. ಅದರೊಳಗೆ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ ಕರ್ನಾಟಕ ಅಲ್ಲೇನ್ರಿ ಸರ್? ಕರ್ನಾಟಕದಲ್ಲಿ ನೀಲಗಿರಿ ಬೆಟ್ಟಗಳಲ್ಲಿ ಹಿಂಗ ಕರ್ನಾಟಕಕ್ಕಿದರ ಹುಲಿ. ಪೂರ್ವ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ. ಪೂರ್ವ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಎಲ್ಲೆಲ್ಲಿ ಹಬ್ಬಿವೆ ಅಂತ ಹೇಳ್ತಿಲ್ಲ ನಾನು, ಎಲ್ಲಿ ಬಂದು ಸಂಧಿಸಿವೆ ಅಂತ ಹೇಳಾಕ್ತೀನಿ. ಏನಪ್ಪಾ? ಎಸ್. ಹಾಗಾದ್ರೆ ವಿಂಧ್ಯ ಪರ್ವತಗಳು ಅಂತ ಬರ್ತವೆ. ವಿಂಧ್ಯ ಪರ್ವತಗಳು. ಈ ವಿಂಧ್ಯ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳ್ತಾರೆ. ವಿಂಧ್ಯ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದ್ರೆ ಅಮರಕಂಟಕ. ಅಮರಕಂಟಕ. ಮತ್ತ ಸಾತ್ಪುರ ಶ್ರೇಣಿಗಳು ಅಂತ ಬರ್ತವೆ. ಸಾತ್ಪುರ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರೆ ದುಖ್ಪಾಗರ್. ಆನೆಗುಡಿ ಆಲ್ರೆಡಿ ಕೇಳಿವಲ್ಲ, ಮತ್ತೆ ಬ್ಯಾಡ ಅಂತಷ್ಟು. ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತದೆ ಅರಾವಳಿ ಪರ್ವತಗಳು. ಅರಾವಳಿ ದಕ್ಷಿಣದಲ್ಲಿ ವಿಂಧ್ಯ ಪರ್ವತಗಳಿಂದ ಸುತ್ತುವರೆದಿದೆ. ಅರಾವಳಿ ಸರಣಿಗಳಲ್ಲಿ ಗುರು ಶಿಖರ ಮತ್ತು ಶಿಖಾರ್ ಅನ್ಕೊಂಡಿರಿ. ಶಿಖರಣೆ 1722 ಮೀಟರ್ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರವಾದ ಆನೆಮುಡಿಯ ಎತ್ತರವೆಷ್ಟು ಹೇಳ್ತಾರೆ? ಆನೆಮುಡಿ ಎತ್ತರ ಎಷ್ಟು? ಈಸಿ ಅದ. ಸ್ವಲ್ಪ ತಲೆ ಓಡಿಸಿದ್ರೆ 100ಗೆ 100% ಹಾಕ್ಬೋದು. ಸ್ವಲ್ಪ ಓಡಿಸ್ರದನ್ನ. ಭಾಗ ಮಿಲ್ಕ ಭಾಗ ಅನ್ಬೇಕು, ನೀ ಓಡ್ ಹೋಲಿ ಓಡ್ ಅನ್ಬೇಕು. ಬಾಜು ಲೋಟದ ನೀರಿದ್ರೆ ಕುಡಿದ್ರೆ ಸ್ವಲ್ಪ ಸರಿ ಓಡ್ತದ. ಸಿಂಪಲ್ ಅದ ಹುಲಿ. ಹಂಗ ಮಾಸ್ತರ. K2 ಎತ್ತರ ಎಷ್ಟು? ಈಗ ತಾನೇ ಹೇಳಿದೆ K2. ಹೌದಾ? ಮೌಂಟ್ ಎವರೆಸ್ಟ್ 1722 ಯಾವುದು? ಗುರು ಶಿಖರ. ಉಳಿದಿದ್ದದು ಒಂದೇ, ಆದ್ರೂ ತಪ್ಪು ಮಾಡುದು. ನೋಡಿ, ಉತ್ತರದಲ್ಲಿ ಸಾತ್ಪುರ, ಮೈಕಲ್, ಅಮರಕಂಟಕ, ರಾಜಮಹಲ್ ಬೆಟ್ಟಗಳು. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವದಲ್ಲಿ ಪೂರ್ವ ಘಟ್ಟಗಳಿಂದ ಸುತ್ತುವರೆದಿದೆ. ಪಶ್ಚಿಮ ಘಟ್ಟಗಳು ದಕ್ಷಿಣದ ಕಡೆಗೆ ಅಣ್ಣಾಮಲೈ. ಕಾರ್ಡಮಮ್ ಬೆಟ್ಟಗಳು ಯಾವುದಕ್ಕೆ ಪ್ರಸಿದ್ಧಿ? ಕಮೆಂಟ್ ಮಾಡಿ. ಕಾರ್ಡಮಮ್ ಬೆಟ್ಟಗಳು ಯಾವುದಕ್ಕೆ ಪ್ರಸಿದ್ಧಿ? ಪ್ರಶ್ನೆ ಆಗಿದೆ. ಏಲಕ್ಕಿ. ಪಳನಿ ಬೆಟ್ಟಗಳು. ಪಳನಿ ಬೆಟ್ಟಗಳು ಎಲ್ಲಿ ಕಂಡು ಬರ್ತದ? ಎಲ್ಲಿ ಕಂಡು ಬರ್ತದ? ತಮಿಳುನಾಡು. ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ. 2695 ಕಿಲೋಮೀಟರ್. ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾದ ಶಿಖರ. ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ಈಗ ತಾನೇ ಹೇಳಿದ್ದೆ. ಓಕೆನಾ? ಪಳನಿಯಲ್ಲಿ ಟೆಂಪಲ್ ಒಳಗೆ ತೀರ್ಥ ಕೊಡ್ತಾರಲ್ಲ, ಟೆಂಪಲ್ ಒಳಗೆ ತೀರ್ಥ ಕೊಡ್ತಾರೆ, ಗೊತ್ತದಲ್ಲ? ಅರ್ಥ ಆಗತ್ತಿಲ್ಲ ಮತ್ ನಿಮಗೆ? ಆ ತೀರ್ಥಕ್ಕ GI ಟ್ಯಾಗ್ ಸಿಕ್ಕದ. ಅಯ್ಯಪ್ಪ ಸ್ವಾಮಿ. ಉದಕ ಮಂಡಲ ಎಂಬ ಗಿರಿಧಾಮ ಕಂಡು ಬರ್ತದೆ. ಯಾವ ರಾಜ್ಯದಲ್ಲಿ? ಕಮೆಂಟ್ ಮಾಡಿ. ಉದಕ ಮಂಡಲ. ತಮಿಳುನಾಡು. ವೆರಿ ಗುಡ್.
ಓಕೆ, ನಾವು ಪ್ರಶ್ನೆ ಬಹಳ ಅದ್ಭುತವಾದ ಇತಿಹಾಸ ಇದೆ ಅಯ್ಯಪ್ಪ ಸ್ವಾಮಿ, ಓದಬೇಕು. ಓದೋದಕ್ಕೆ ಯಾವುದೇ ಜಾತಿ ಧರ್ಮಗಳ ಗಡಿ ಇಲ್ಲ. ಓಕೆನಾ, ಓದಬೇಕು, ಎಲ್ಲಾ ಧರ್ಮಗಳ ಬಗ್ಗೆ ತಿಳ್ಕೋಬೇಕು, ಅದರಲ್ಲಿರೋ ಒಳ್ಳೆ ಅಂಶಗಳನ್ನ ಸಾಧ್ಯ ಆದ್ರೆ ಅಳವಡಿಸ್ಕೋಬೇಕು. ಬಂಗಾಳ ಕೊಲ್ಲಿಯಲ್ಲಿನ ದ್ವೀಪಗಳ ಸಂಖ್ಯೆ ಎಷ್ಟು? 247, 204, 43, 206. ಬಂಗಾಳ ಕೊಲ್ಲಿ ಕೋಲ್ಕೊಳ್ಳಿ. ಬಂಗಾಳ ಕೊಲ್ಲಿಯಲ್ಲಿ ಇರ್ತಕ್ಕಂಥ ದ್ವೀಪಗಳು ಓದಿ ಓದಿ ಸಾಕಾಗಿರ್ತದೆ ನಿಮಗ. ಓಕೆ, ಬಂಗಾಳ ಕೊಲ್ಲಿಯಲ್ಲಿ 204. ಸರ, ಹಾಗಿದ್ರೆ ಲಕ್ಷದ್ವೀಪದೊಳಗೆ ಎಷ್ಟು ಕಂಡು ಬರ್ತಾವ್ರಿ? ಯಾವುದನ್ನ ಹವಳದ ದಿಬ್ಬಗಳು ಅಂತೀವಿ? ಕಮೆಂಟ್ ಮಾಡಿ. ಯಾವುದನ್ನ ಹವಳದ ದಿಬ್ಬಗಳು ಅಂತೀವಿ? ಲಕ್ಷದ್ವೀಪವನ್ನ. ದೇಶದ ಅತ್ಯಂತ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಕ್ಷದ್ವೀಪವೇ. ಲಕ್ಷದ್ವೀಪವೇ. ದೇಶದಲ್ಲಿರ್ತಕ್ಕಂಥ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು? 247. ಪ್ರಪಂಚದಲ್ಲಿ ಯಾವುದನ್ನ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಕಂಡು ಬರ್ತದ್ರಿ? ಪ್ರಪಂಚದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಪ್ರಶ್ನೆ ಆಗಿದೆ. ಗ್ರೇಟ್ ಬ್ಯಾರಿಯರ್ ರೀಫ್ ರಿಯಲ್ ಕೊಡಿ. ಒಟ್ ನನಗೆ ಅಸಹ್ಯ ಮಾಡುವ. ಆಸ್ಟ್ರೇಲಿಯಾದಲ್ಲಿ. ಓಕೆ, ಈಸ್ಟ್ ಪಾರ್ಟ್ ಅಲ್ಲಿ ಬರ್ತದ. ಭಾರತದ ಪ್ರಾಂತೀಯ ಜಲರಾಶಿಗಳಲ್ಲಿ 247 ದ್ವೀಪಗಳಿವೆ. ಅವುಗಳಲ್ಲಿ 204 ಬಂಗಾಳ ಕೊಲ್ಲಿಯ, ಅವುಗಳನ್ನ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ ಕರಿತೀವಿ. ಓಕೆ, ಉಳಿದ 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತವೆ, ಅವನ್ನ ಲಕ್ಷದ್ವೀಪಗಳು ಅಂತ ಕರಿತೀವಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ಜನಿತ ಗಟ್ಟಿ ಶಿಲೆಗಳಿಂದ ರಚನೆ ಆಗಿರ್ತವೆ. ಜ್ವಾಲಾಮುಖಿ ಜನಿತ ಶಿಲೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದ್ವೀಪಗಳು ಅಂತ ಕೇಳಿದ್ರೆ ಅಂಡಮಾನ್ ನಿಕೋಬಾರ್ ಆಗ್ತದೆ. ಹವಳದ ದಿಣ್ಣೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದ್ವೀಪಗಳು ಅಂತ ಕೇಳಿದ್ರೆ ಲಕ್ಷದ್ವೀಪ ಅಂತ ಆಗ್ತದೆ. ಬ್ಯಾರನ್ ಇಲ್ಲಿಯದಕ್ಕೆ ಬರ್ತದೋ ಕೋಡಿ? ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು? ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ. ಓಕೆ, ನಿದ್ದೆ ಮಾತ್ರ ತಗೊಂಡು ಮಕ್ಕೊಂಡ್ರು ಜ್ವಾಲಾಮುಖಿ ಯಾವುದು? ನಾರ್ಕೊಂಡ. ನಿದ್ದೆ ಮಾತ್ರ ಕೊಟ್ಟರು ಯಾರು? ಅದು ಪ್ಲಾಯ ಅಂದ್ರೆ ಏನು? ಪ್ಲಾಯ ಪಾಯ ಅಲ್ಲ. ಮತ್ತ ಪಾಯ ಅಂದ್ರೆ ತಿನ್ನೋದು, ತಿನ್ನೋ ಪಾಯ ಅಲ್ಲ, ಪ್ಲಾಯ. ಅಬ್ಬಾಬ, ಮಾಸ್ತರ ಪಾಯದ ಬಗ್ಗೆ ಕೇಳಾಕ್ತಾನ ಅಂತ ಹೇಳಿ ಖುಷಿಯಾಗಿರ. ಮತ್ತೆ ಪ್ಲಾಯ ಎಂದರೆ ಬೆಟ್ಟಗಳ ಸಾಲು, ಮರುಭೂಮಿ, ಹವಳದ ದ್ವೀಪಗಳು, ಉಪ್ಪಿನ ಸರೋವರ. ಪ್ಲಾಯ ಅಂದ್ರೆ ಏನು? ಪ್ಲಾಯ ಎಂದರೆ ಏನು? ಪ್ಲಾಯ ಎಂದರೆ ಉಪ್ಪಿಟ್ಟಲ್ಲ, ಉಪ್ಪಿನ ಸರೋವರ. ಉಪ್ಪಿನ ಸರೋವರ. ಓಕೆ, ಭಾರತದಲ್ಲಿ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಯಾವುದು? ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ, ವಿಸ್ತಾರವಾದ ಅಂತದ. ವೆರಿ ಗುಡ್. ವಿಸ್ತಾರವಾದ, ಭಾರತದಲ್ಲಿ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ. ಓಕೆ, ಸಾಂಬರ್. ಭಾರತದಲ್ಲಿ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಸಾಂಬರ್. ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪಿನ ಸರೋವರ. ಚಿಲ್ಕ, ಒಡಿಶಾ. ಓಕೆ, ಈಗ ತೆಗೆದಾರೆ. ಉಲ್ಕಾಪಾತದಿಂದ ನಿರ್ಮಾಣವಾಗಿರ್ತಕ್ಕಂಥ ಸರೋವರ? ಪಿಂಕ್, ಗುಲಾಬಿ ಬಣ್ಣದಲ್ಲಿ ಕಾಣ್ತದೆ.
ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಒಂದ್ ನಿಮಿಷ. ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ಉಲಾರ್ ಬರ್ತದೆ. ಅತಿ ದೊಡ್ಡದು ಅಂದ್ರೆ ದಾಲ್ ಬರ್ತದೆ. ಸೆಕೆಂಡ್, ಯಾಕೆ ದಾಲ್ ಸರೋವರವನ್ನ ಹೆಪ್ಪುಗಟ್ಟುವ ಸರೋವರ ಅಂತೀವಿ? ಹೇಳಿಕೆಗಳ ರೂಪದಲ್ಲಿ ಪ್ರಶ್ನೆ ಕೇಳ್ತಾರೆ. ಹೆಪ್ಪುಗಟ್ಟುತ್ತೆ ಸರ್. ಗೊತ್ತೇ ಇರಲಿಲ್ಲ ನಮಗೆ ಹೆಪ್ಪುಗಟ್ಟದ ಅಂತೇಳಿ. ಯಾವಾಗ ಹೆಪ್ಪುಗಟ್ಟದ ಹೇಳ ತಾಯಿ? ನಾನ ಕೇಳಿನಿ ಹೆಪ್ಪುಗಟ್ಟುವ ಸರೋವರ ಅಂತ ಹೇಳಿ. ಮತ್ತೆ ಯಾಕಂದ್ರೆ ಹೆಪ್ಪುಗಟ್ಟದ್ರಿ ಅದಕ್ಕ ಅಂತ. ಯವ್ವ ಜ್ಯೋತಿ, ಚಳಿಗಾಲದಲ್ಲಿ ಹೆಪ್ಪುಗಟ್ಟದ ನಿಮ್ಮಾಯಿ. ಬರೀ ಇಂಥವೇ ಎಡವಟ್ಟ ನೋಡಿ. ಭಾರತದಲ್ಲೊಂದು ಮರುಭೂಮಿ ಇದೆ, ಅದನ್ನ ಥಾರ್ ಮರುಭೂಮಿ ಅಂತೀವಿ. ಇದು ರಾಜಸ್ಥಾನ, ಪಂಜಾಬ್, ಹರಿಯಾಣ, ಗುಜರಾತ್ 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಈ ಮರುಭೂಮಿಯ ಸರೋವರಗಳು ಇಲ್ಲಿ ಕಂಡು ಬರ್ತವಲ್ಲ, ಅವುಗಳಿಗೆ ಕರ್ನಾಟಕ ರಾಜ್ಯ ಪ್ಲಾಯ ಅಂತ ಹೇಳಿ ಕರೀತದೆ. ಪ್ಲಾಯ ಸಾಮಾನ್ಯವಾಗಿ ಉಪ್ಪು ಪೂರೈಸುವಂತ ಲವಣೀಯ ಸರೋವರಗಳು ಸಾಂಬಾರ್, ದಿಡ್ವಾನ್, ಸಾರಾಗೋಲ್ ಅತಿ ಹೆಚ್ಚು ಲವಣಾಂಶ. ಸಾಂಬಾರ್ ಸರೋವರ ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ. ಥಾರ್ ಮರುಭೂಮಿಯನ್ನ ಪಾಕಿಸ್ತಾನದಲ್ಲಿ ಏನಂತ ಕರೀತಾರೆ? ಕಮೆಂಟ್ ಮಾಡಿ. ಕಳ್ರು ಥಾರ್ ಮರುಭೂಮಿಯನ್ನ ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಅಂತಾರೆ. ಅಲ್ಲೂ ಕೂಡ ಇದೆ. ಹಾಗಾದ್ರೆ ಭಾರತದಲ್ಲಿ ಥಾರ್ ಮರುಭೂಮಿಯನ್ನ ಸ್ಥಳೀಯರು ಯಾವ ಹೆಸರಿನಿಂದ ಕರೀತಾರೆ ಅಂತ ಪ್ರಶ್ನೆ ಆಗಿದೆ. ಮರುಸ್ಥಾಲಿ ಅಂತ ಕರೀತಾರೆ. ಮರುಸ್ಥಾಲಿ. 2 ಇಂಪಾರ್ಟೆಂಟು. ಮರುಸ್ಥಾಲಿ ಅಂತ ನಾವು ಕರಿತೀವ್ರಿ, ಚೋಲಿಸ್ತಾನ್ ಅಂತ ಅವ್ರು ಕರೀತಾರ್ರಿ. ಕರ್ನಾಟಕದ ನೈಋತ್ಯದಲ್ಲಿ ಕಂಡು ಬರ್ತಕ್ಕಂಥ ರಾಜ್ಯ ಯಾವುದು? ಈಗ ತಾನೇ ಕರ್ನಾಟಕ ಮ್ಯಾಪ್ ತೋರಿಸಿನಿ. ಹಿಂದಿನ ಸ್ಲೈಡ್ ಒಳಗಿತ್ತು ಮ್ಯಾಪ್. ಎಷ್ಟು ಜನ ಅಬ್ಸರ್ವ್ ಮಾಡ್ರಿ ಅನ್ನೋದು ಗೊತ್ತಾಗ್ತದೆ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ. ಕರ್ನಾಟಕದ ನೈಋತ್ಯದಲ್ಲಿ ಕಂಡು ಬರ್ತಕ್ಕಂಥ ರಾಜ್ಯ ಯಾವುದು? ಓಕೆ, ಕೋಲ್ಕೊಳ್ಳಿ. ಎಷ್ಟು ರಾಜ್ಯಗಳೊಂದಿಗೆ ಕರ್ನಾಟಕ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಎಷ್ಟು ರಾಜ್ಯಗಳೊಂದಿಗೆ? 6 ರಾಜ್ಯಗಳು ಯಾವ್ಯಾವು? ಆಂಧ್ರ ಆಯ್ತು, ತೆಲಂಗಾಣ ಆಯ್ತು, ತಮಿಳುನಾಡು ಆಯ್ತು, ಕೇರಳ ಆಯ್ತು, ಗೋವಾ, ಮಹಾರಾಷ್ಟ್ರ. ಗೋವಾ ಮತ್ತು ಗೋವಾ ಆಯ್ತಾ ನಮ್ಮ ಜೊತೆಗೆ? ಆಯ್ತಿಲ್ಲ ಗೋವಾ? ಮತ್ತಿಲ್ಲ ಅಂತ ನೋಡದ. ಹೊಕ್ಕಿ ಎಲ್ಲ ಪದೇ ಹಾಗಾದ್ರೆ ಮ್ಯಾಪನ್ನ ನೋಡಿ ಒಂದ್ಸರಿ. ಮ್ಯಾಪನ್ನ ಕರೆಕ್ಟ್ ಆಗಿ ನೋಡಿ. ಕರ್ನಾಟಕದ ಉತ್ತರಕ್ಕೆ ಕಂಡು ಬರ್ತಕ್ಕಂಥ ರಾಜ್ಯ ಯಾವುದು? ಉತ್ತರಕ್ಕೆ ಬಂದ್ರೆ ಮಹಾರಾಷ್ಟ್ರ ಕಂಡು ಬರ್ತದೆ. ಹೌದಲ್ರಿ? ಇದು ಪೂರ್ವದಲ್ಲಿ ಆಂಧ್ರ, ತೆಲಂಗಾಣ ಕಂಡು ಬರ್ತದೆ. ಆಂಧ್ರ ಮತ್ತು ತೆಲಂಗಾಣ ಎರಡು ಕಂಡು ಬರ್ತವೆ. ಆಂಧ್ರ ಮತ್ತು ತೆಲಂಗಾಣ. ಇದು ನೈಋತ್ಯ ಕೇರಳ. ದಕ್ಷಿಣ ಮತ್ತು ಆಗ್ನೇಯ. ವೆರಿ ಗುಡ್. ತಮಿಳುನಾಡು. ಸರ ಪಶ್ಚಿಮಕ್ರಿ ಅರಬ್ಬಿ ಸಮುದ್ರ ಅದು. ವಾಯುವ್ಯಕ್ರಿ ಸರ ಈ ಕಡೆ ಬಾ ಹುಲಿ. ಯಾಕೆ ಗೋವಾ ಅಂತ ಮಾಡ್ಕೋತಿದ್ವಿ? ಒಂಚೂರು ಇದರ್ ದೇಕ್ ಬಾ. ಇದರ್ ಗೋವಾ. ಕೆಟ್ಟ ಪ್ರೀತಿ ಗೋವಾದ ಮೇಲೆ. ದೇಶದ ಯಾವ ರಾಜ್ಯದ ಮೇಲೆ ಪ್ರೀತಿ ಅದೋ ಇಲ್ಲೋ ಗೊತ್ತಿಲ್ಲ. ಮಹಾರಾಷ್ಟ್ರ ಜೊತೆಗೆ ನಡಿಲಿ ಹೋರಾಟ ಬರ್ತೀವಿ ಅಂತೆ. ತಮಿಳ್ನಾಡು ಜೊತೆಗೆ ಗುದ್ದಾಡಕ್ ಬರ್ತೀವಿ ಅಂತ. ಗೋವಾ ಅಂದ್ರೆ ಬ್ಯಾಡ್ರಿ ಪಾಪ ನಮ್ಮೂರವರು. ನೋಡಿಗಳೇ, ಕರ್ನಾಟಕದ ಒಟ್ಟು ತಾಲೂಕುಗಳು
226 ಅಲ್ಲ, ಸ್ವಲ್ಪ ಅಪ್ಡೇಟ್ ಮಾಡಿರಂಗಿಲ್ಲ. ಓಕೆ, 227 ಅದಾವ. 227 ಅದಾವ ಪ್ರೆಸೆಂಟ್. 227 ಜಿಲ್ಲೆಗಳು ಎಷ್ಟದಾವ್ರಿ? ಜಿಲ್ಲೆ 31. ಮುಖಾಪುರ 227 ಅಪ್ಪ. ಕರ್ನಾಟಕದ ಭೌಗೋಳಿಕ ಸನ್ನಿವೇಶ. ಓಕೆ, ಅಕ್ಷಾಂಶ ರೇಖಾಂಶದ ಬಗ್ಗೆ ಟೆನ್ಷನ್ ತಗೋಬೇಡ್ರಿ, ಅದ್ರ ಮ್ಯಾಪ್ ಹಾಕಿ ಡಿಸ್ಕಸ್ ಮಾಡ್ಬೇಕಂತ ದೇವರನಿಗೆ ಅರ್ಥ ಆಗಿಲ್ಲ. ಇಲ್ಲಿ ಗಡಿಗಳು ಕೂಡ ಕೊಟ್ಟಿದ್ದಾರೆ, ಜೊತೆಗೆ ತಾಲೂಕು ಮತ್ತು ಜಿಲ್ಲೆಗಳ ಬಗ್ಗೆ ಕೂಡ ಮಾಹಿತಿ ನೋಡಿ. 31ನೇ ಜಿಲ್ಲೆ ಯಾವುದು? ಕಮೆಂಟ್ ಮಾಡ್ರಿ. ಕರ್ನಾಟಕದ 31ನೇ ಜಿಲ್ಲೆ ಕಂಪ್ಲೀಟ್ ಕಮೆಂಟ್ ಮಾಡಬೇಕು. ವಿಜಯನಗರ. ಬರ್ರಿ ಈಗ ಕರಾವಳಿ ಕಡೆ ಹೋಗೋಣ. ಯಾವ ದ್ವೀಪವನ್ನ ತೆಂಗಿನಕಾಯಿ ದ್ವೀಪ ಎನ್ನುವರು? ಕೊಕೊನಟ್ ದ್ವೀಪ ಅಂತ ಯಾವ್ದಕ್ಕೆ ಕರೀತಾರೆ? ಕಾರವಾರ, ನೇತ್ರಾಣಿ, ಸೈಂಟ್ ಮೇರಿಸ್, ಬೇಲಿಕೆರೆ. ಯಾವ ದ್ವೀಪವನ್ನ ಕೊಕೊನಟ್ ದ್ವೀಪ ಅಂತ ಕರೀತಾರೆ? ಕೋಲ್ಕೊಳ್ಳಿ, ದ್ವೀಪ ಇಂಪಾರ್ಟೆಂಟ್. ಯಾವುದನ್ನ ಪೀಜನ್ ಐಲ್ಯಾಂಡ್ ಅಂತ ಹೇಳಿ ಕರಿತೀವಿ? ಪೀಜನ್ ಐಲ್ಯಾಂಡ್. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಸಾಗರಮಾಲಾ ಎನ್ನುವಂತ ಅದ್ಭುತವಾಗಿರ್ತಕ್ಕಂಥ ಯೋಜನೆ. ಸೊ ಆ ಯೋಜನೆಗೆ ಆಯ್ಕೆಯಾದ ಕರ್ನಾಟಕದ ಏಕೈಕ ಬಂದರು ಸಾಗರಮಾಲಾ ಯೋಜನೆ. INS ಕದಂಬ ಎಂಬ ನೌಕಾನೆಲೆ, INS ಕದಂಬ ಕಂಡು ಬರುವುದು. ಅದನ್ನ ಸೀಬರ್ಡ್ ನೌಕಾನೆಲೆ ಅಂತ ಕೂಡ ಕರೀತಾರೆ. ಸೀಬರ್ಡ್ ನೌಕಾನೆಲೆ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಸರಿಯಾದ ಉತ್ತರ ಸೈಂಟ್ ಮೇರಿಸ್. ರಾಜ್ಯದ ಕರಾವಳಿ ಉತ್ತರದಲ್ಲಿ ಕಿರಿದಾಗಿದ್ದು ದಕ್ಷಿಣದಲ್ಲಿ ಅಗಲವಾಗಿದೆ. ಈ ಮೂಲಕ ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಇಲ್ಲಿ ದಾಟಿ ಹೋಗ್ತವೆ. ಸೊ ಇಲ್ಲಿ ಸೈಂಟ್ ಮೇರಿಸ್ ದ್ವೀಪವನ್ನು ಕೊಕೊನಟ್ ದ್ವೀಪ ಅಂತ ಹೇಳಿ ಕರಿತೀವಿ. ಇನ್ನು ನವಮಂಗಳೂರು ಬಂದರು ಕರ್ನಾಟಕದ ಹೆಬ್ಬಾಗಿಲು, ಅತ್ಯಂತ ದೊಡ್ಡ ಬಂದರು, ಅದನ್ನ ಕಾಫಿಯ ಬಂದರು ಅಂತ ಕೂಡ ನಾವು ಕರಿತೇವೆ ಎನ್ನುವಂಥದ್ದು. ನವಮಂಗಳೂರು ಬಂದರನ್ನ ಕಾಫಿಯ ಬಂದರು ಅಂತ ಕರಿತೀವಿ. ಚಹಾದ ಬಂದರು ಅಂದ್ರೆ ಕಲ್ಕತ್ತಾ, ಚಹಾ ಅಂದ್ರೆ ಕಲ್ಕತ್ತಾ, ಕಾಫಿ ಅಂದ್ರೆ ನಮ್ಮ ನವಮಂಗಳೂರು. ವಿಶಿಷ್ಟವಾದ ಆಫ್ರಿಕಾ ಮೂಲದ ಸೀಸೆ ಆಕೃತಿಯ ಬೃಹತ್ ಆಕಾರದ ಬೇಯೋಬಾಬ್ ಮರದ ತೋಪು ಎಲ್ಲಿ ಕಂಡು ಬರ್ತದೆ? ಸವಣೂರು, ಸಂಡೂರು, ಮಾಲೂರು, ಕಿತ್ತೂರು. ಟಿಕೆಟ್ ಅಂದ್ರೆ ಮತ್ ನೀವು ಟಿಕೆಟ್ ಅನ್ನೋದು ಹೋಲ್ಕೊಳ್ಳಿ. ಇದನ್ನು ಗೋರಖನಾಥ ವೃಕ್ಷ ಅಂತ ಕೂಡ ಕರೀತಾರೆ. ಗೋರಖನಾಥ್ 2%. ಸವಣೂರಲ್ಲಿ ಕಂಡು ಬರ್ತದ್ರಿ. ಹಾವೇರಿ. ಮ್ಯಾಂಗನೀಸ್ ಅದಿರಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮ್ಯಾಂಗನೀಸ್ ಅದಿರು, ಮ್ಯಾಂಗನೀಸ್. ಮಾಲೂರು ಯಾವುದಕ್ಕೆ ಪ್ರಸಿದ್ಧಿ ಹೇಳ್ರಿ? ಮಾಲೂರು ಯಾವ ಪಾರ್ಕ್ ಅದ? ಯಾವ ಪಾರ್ಕ್ ಅದ? ಒಂದು ಪಾರ್ಕ್ ಅದ ನೋಡ್ರಿ, ಆ ಪಾರ್ಕ್ ಅಲ್ಲೂ ಕೂಡಿ. ಮಹಿಳಾ ಪಾರ್ಕ್ ಇಲ್ಲೆಲ್ಲಿ ಬರ್ತದ್ರಿ? ಕನಕ್ಪುರಲ್ಲಿ ಏನದು? ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಅಂತ ಬರ್ತದ್ರಿ. ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಅಂತ ಬರ್ತದ. ಮಹಿಳಾ ಪಾರ್ಕ್ ಎಲ್ಲ ಹೇಳ್ರಿ ನೋಡೋಣ. ಮಹಿಳಾ ಪಾರ್ಕ್ ಎಲ್ಲ ಹೇಳ್ರಿ. ಕೋಲಾರಲ್ಲೋ ಕೂಡಿ. ರಾಮೋಹಳ್ಳಿ, ಅದು ಹನಿ ಹನಿ ಹೊಡ್ಕೊಂಡು ಸಾಯದಾಗ್ಯದನ. ಕನಕ್ಪುರದಲ್ಲೇ ಬರ್ತದ ರಾಮೋಹಳ್ಳಿ. ಏನಪ್ಪಾ ಅದು? ರಾಮನಗರ, ಅದು ರಣಹದ್ದುಗಳ ಧಾಮ ಕಂಡು ಬರ್ತದಲ್ಲಿ ಕೋಡಿ. ನಮ್ಮ ದೇಶದ ಮಧ್ಯದಲ್ಲಿ ಹಾದು ಹೋಗಿರುವ 82ನೇ ಪೂರ್ವ ರೇಖಾಂಶ ರೇಖೆಯನ್ನು ಆಧರಿಸಿ
ಭಾರತೀಯ ಪ್ರಮಾಣಿತ ಸಮಯವನ್ನು ನಿರ್ಧಾರ ಮಾಡಲಾಗ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಯಾಣ ಬೆಟ್ಟವು 2 ಕೋಡುಗಲ್ಲುಗಳಿಂದ ನಿರ್ಮಾಣಗೊಂಡಿದೆ. ಇಂಪಾರ್ಟೆಂಟ್. ತಗ್ಗಿಗೆ ತೊರೆಗಳು ಹರಿತವೆ. ಪ್ರವಾಸಿ ತಾಣ ಕೂಡ ಹೌದು. ವಿಶಿಷ್ಟವಾದ ಆಫ್ರಿಕಾ ಮೂಲದ ಸೀಸೆ ಆಕೃತಿಯ ಬೃಹತ್ ಆಕಾರದ ಬೇಯೋಬಾಬ್ ಮರದ ತೋಪು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿದೆ. ಓಕೆ, ಇದನ್ನ ಗೋರಖನಾಥ್ ವೃಕ್ಷ ಅಂತ ಹೇಳಿ ಕರಿತೀವಿ. ಹಾರೋಹಳ್ಳಿ, ಓಕೆ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಮುದೋಳಹುಣ್ ಸ್ಥಳಿ ಬೇಟೆನಾಯಿ. ಮಲಗಿರುವ ಬುದ್ಧನ ಬೆಟ್ಟ ಕಂಡುಬರುವುದು. ಮಲಗಿರುವ ಬುದ್ಧನ ಬೆಟ್ಟ ಬಿಜಾಪುರ, ಹಾವೇರಿ, ರಾಯಚೂರ, ದಾವಣಗೆರೆ, ಯಾದಗಿರಿ, ಯಾದಗಿರಿ ಒಳಗ ಶಾಪುರ್. ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು? ಕರ್ನಾಟಕದ ಮ್ಯಾಂಚೆಸ್ಟರ್ ಅಹಮದಾಬಾದ್, ಕಾನ್ಪುರ, ದಾವಣಗೆರೆ, ಮುಂಬೈ. ಕರ್ನಾಟಕದ ಮ್ಯಾಂಚೆಸ್ಟರ್. ಭಾರತದ್ದು ಅಹಮದಾಬಾದ್, ಉತ್ತರ ಭಾರತದ್ದು ಕಾನ್ಪುರ, ಪಶ್ಚಿಮ ಭಾರತದ್ದು ಮುಂಬೈ, ಪೂರ್ವ ಭಾರತದ್ದು ಕಲ್ಕತ್ತಾ, ದಕ್ಷಿಣ ಭಾರತದ್ದು ಕೊಯಮತ್ತೂರ್. ಅಷ್ಟು ಗೊತ್ತಿರಬೇಕು ಹುಲಿಗಳೇ, ಅಷ್ಟು ಗೊತ್ತಿರಬೇಕು. ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್, ಉತ್ತರ ಭಾರತ ಕಾನ್ಪುರ, ದಕ್ಷಿಣ ಭಾರತ ಕೊಯಮತ್ತೂರ, ಪೂರ್ವದಲ್ಲಿ ಕಲ್ಕತ್ತಾ, ಪಶ್ಚಿಮದಲ್ಲಿ ಮುಂಬೈ. ಕ್ಲಿಯರ್? ಕ್ಲಾಸ್ ಅದ, ನಂದು ಫಸ್ಟ್ ಕ್ಲಾಸ್ ಅದ. ಓಕೆ, ಅಥಣಿ ಪಾದರಕ್ಷೆಗಳಿಗೆ ಫೇಮಸ್, ಇಳಕಲ್ಲು ರೇಷ್ಮೆ ಸೀರೆಗಳಿಗೆ ಫೇಮಸ್. ಕ್ವಶನ್ ಆಗದ. ರಾಯಚೂರು ಜಿಲ್ಲೆ ಅಂತದ, ಅದು ಅವಿಭಜಿತ. ಓಕೆ, ಬಸವ ಕಲ್ಯಾಣ ಬೀದರ್, ಚುಡುಕಿ ನದಿ ಬಸವಣ್ಣನವರಿಗೆ ಸ್ಫೂರ್ತಿ ನೀಡತಕ್ಕಂಥ ನದಿ. ಇಂಪಾರ್ಟೆಂಟ್. ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೆ. ಮನ್ನಾರ್ ಖಾರಿ ಯಾವ ದೇಶವನ್ನ ಭಾರತದಿಂದ ಪ್ರತ್ಯೇಕಿಸಿದೆ? ಶ್ರೀಲಂಕಾ, ಮಯನ್ಮಾರ್, ಪಾಕಿಸ್ತಾನ್, ಚೀನಾ. ಮತ್ತೆ ನಿಮ್ಮ ನಾಳೆ ಮುಂಜಾನೆ 11 ಗಂಟೆ ಫ್ರೀ ಕ್ಲಾಸ್. ಪಾಕಿಸ್ತಾನದ ರಾಡಿಕ್ಲಿಫ್ ಬರ್ತದ್ರಿ, ಚೀನಾದ ಮ್ಯಾಕ್ ಮೋಹನ್ ಬರ್ತದ. ಮನ್ನಾರ್ ಖಾರಿ ಪಾಕ ಜಲ. ಭಾರತೀಯರಿಗೆ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಮೀಸಲಿಟ್ಟಂತ ಕಾಯ್ದೆ ಯಾವುದು? 1773ರ ಕಾಯ್ದೆ, 1833, 1813, 1935. ಬ್ರಿಟಿಷರ ಆಡಳಿತದ ಪ್ರಭಾವಗಳು ಯಾವ್ಯಾವ ಕ್ಷೇತ್ರದಲ್ಲಾಗಿದಾವೋ ಅದರ ಮೇಲೂ ಕೂಡ ಪ್ರಶ್ನೆಗಳಾಗಿದಾವೆ. ಈ ಕೆಳಕಂಡ ಯಾವ ಕಾಯ್ದೆ ದೇಶದ ಮೊದಲ ಸುಪ್ರೀಂ ಕೋರ್ಟ್ನ ರಚನೆಗೆ ಕಾರಣವಾಯಿತು? ದೇಶದ ಮೊದಲ ಸುಪ್ರೀಂ ಕೋರ್ಟ್ನ ರಚನೆಗೆ ಕಾರಣವಾದಂತ ಕಾಯ್ದೆ. ಈ ಕೆಳಕಂಡ ಯಾವ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ ಎನ್ನುವಂತ ಪದನಾಮವನ್ನ ಭಾರತದ ಗವರ್ನರ್ ಜನರಲ್ ಎಂದು ಬದಲಾವಣೆ ಮಾಡಿತು? ಬಂಗಾಳದ ಗವರ್ನರ್ ಜನರಲ್ ಏನಿದೆ ಅದು ಭಾರತದ ಗವರ್ನರ್ ಜನರಲ್ ಆಗಿ ಬದಲಾವಣೆ ಆಗ್ತದೆ. ಈ ಕೆಳಕಂಡ ಯಾವ ಕಾಯ್ದೆ ಒಕ್ಕೂಟ ವ್ಯವಸ್ಥೆ ರಚನೆಗೆ ಸಂಬಂಧಪಟ್ಟಿದೆ? ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಶಾಲೆಗಳನ್ನ ತೆರೆಯಲು ಅವಕಾಶ ನೀಡಿದ ಕಾಯ್ದೆ ಯಾವುದು? ನಮ್ಮ ದೇಶದೊಳಗೆ ಕ್ರೈಸ್ತ ಮಿಷನರಿಗಳು ಬಂದು ಶಾಲೆಯನ್ನ ತೆರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ. ಈ ಕೆಳಕಂಡ ಯಾವ ಕಾಯ್ದೆಯ ಅನ್ವಯ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳು ರಚನೆಯಾದವು? ಕೇಂದ್ರ ಮತ್ತು ರಾಜ್ಯ. ದಾಸತ್ವದ ಅಥವಾ ಗುಲಾಮಗಿರಿಯ ಮತ್ತೊಂದು ಸನ್ನದು ಅಂತ ಕರೀತಾರೆ, ಹೌದಾ? 1813ರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನ ಮೀಸಲಿಡಲಾಯಿತು. ಆದ್ರೆ ಆ ಹಣದಲ್ಲಿ ಸರ್ಕಾರ 1823ರ ತನಕ 1 ರೂಪಾಯಿ ಕೂಡ ಶಿಕ್ಷಣಕ್ಕಾಗಿ ಖರ್ಚು ಮಾಡಿರಲಿಲ್ಲ.
ಯಾಕಂದ್ರೆ ಯಾವ ಮಾದರಿಯ ಶಿಕ್ಷಣ ನೀಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿತ್ತು. ಇಂಗ್ಲಿಷ್ ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ಕೊಡಬೇಕಾ ಅಥವಾ ಭಾರತೀಯರಿಗೆ ಧಾರ್ಮಿಕ ಶಿಕ್ಷಣ ಕೊಡಬೇಕಾ? ಧಾರ್ಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ರಿ ಅಂತ ಕೆಲವೊಬ್ರು, ಬಟ್ ಬ್ರಿಟಿಷರಿಗೆ ಅವ್ರ ಕಂಪನಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಗುಮಾಸ್ತ್ರ ಬೇಕಿತ್ತು. ಸೊ ಅವರಿಗೆ ಪಾಶ್ಚಿಮಾತ್ಯ ಎಜುಕೇಶನ್ ಕೊಡಿಸೋ ಅವಶ್ಯಕತೆ ಅವರಿಗಿತ್ತು. ಸೊ ಆ ವಿವಾದದ ನಡುವೆ ಆ ಹಣ ಹಾಗೆ ಉಳಿಯುತ್ತೆ. ಓಕೆ, ತಮಗೆ ನಿಷ್ಠರಾಗಿರುವ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿಸುವುದು ಅವರ ಉದ್ದೇಶ. ಅವರಿಗೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಕೊಟ್ಟು ಅವರು ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿರುವಂತೆ ಮಾಡಿಕೊಳ್ಳೋ ಕುತಂತ್ರ ನಡೆಸಿದ್ರು. ಹಾಗಾದ್ರೆ ಯಾವುದನ್ನ ಭಾರತೀಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರೀತಾರೆ ಅಂತ ಕೂಡ ಪ್ರಶ್ನೆ ಆಗಿದೆ. ಚಾರ್ಲ್ಸ್ ವುಡ್ ವರದಿಯನ್ನ ಭಾರತೀಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರೀತಾರೆ. ಇಂಪಾರ್ಟೆಂಟ್. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನ ಸ್ಥಾಪನೆ ಮಾಡಿದವ್ರು ಯಾರು? ಇಂಪಾರ್ಟೆಂಟ್. ಕಲ್ಕತ್ತಾದೊಳಗೆ ಸ್ಥಾಪನೆ ಆಗ್ತದೆ. ಇಂದಿನ ಭಾರತದ ಇತಿಹಾಸ 5 ಗಂಟೆ ಕ್ಲಾಸಲ್ಲಿ ಇದನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್, ವಿಲಿಯಂ ಜೋನ್ಸ್ 1784ರಲ್ಲಿ ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎನ್ನುವಂತ ಸಂಸ್ಥೆಯನ್ನು ಕಟ್ತಾರೆ. ಓಕೆ, ಮೈಸೂರು ಅರಮನೆಯ ಶಿಲ್ಪಿ ಯಾರು? ಪ್ರಧಾನ ಶಿಲ್ಪಿ. ಕೆಲವೊಬ್ರು ನಿಮ್ಮ ಹೆಸರನ್ನ ಕನ್ನಡ ಲ್ಯಾಪ್ಟಾಪ್ ಮುಂದೆ ಕುಂತಿರಲ್ಲ, ಅದ ಹೆಸರು ಚೇಂಜ್ ಮಾಡ್ರಿ ದಯವಿಟ್ಟು. ಅಶೋಕನ ಶಾಸನಗಳನ್ನ, ಬ್ರಾಹ್ಮಿ ಲಿಪಿಯನ್ನ, ಖರೋಷ್ಠಿ ಲಿಪಿಯನ್ನ ಅರ್ಥೈಸಿದವರು ಯಾರು? ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ವಿಲಿಯಂ ಜೇಮ್ಸ್, ಚಾರ್ಲ್ಸ್ ವಿಲಿಯಮ್ಸ್, ಮ್ಯಾಕ್ಸ್ ಮುಲ್ಲರ್. ವೆರಿ ಗುಡ್, ಶಬಾಷ್. ಸರಿಯಾದ ಉತ್ತರ ಚಾರ್ಲ್ಸ್ ವಿಲ್ಕಿನ್ಸ್ ಅಂತ ಹೇಳಿ. ಕೆಲವು ಐರೋಪ್ಯ ವಿದ್ವಾಂಸರು ಪ್ರಾಚೀನ ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಪಶ್ಚಿಮದ ಜಗತ್ತಿಗೆ ಪರಿಚಯ ಮಾಡ್ತಾರೆ. ಅದರೊಳಗೆ ವಿಶೇಷವಾಗಿ 1784ರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿ ಬಂದಂತ ಸರ್ ವಿಲಿಯಂ ಜೋನ್ಸ್ ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸಂಸ್ಕೃತ ಭಾಷೆಯ ಹಿರಿಮೆಯನ್ನು ಕೂಡ ಸಾರ್ತಾನೆ. ಅದರ ಜೊತೆಗೆ ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಅವರು 1785ರಲ್ಲಿ ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಮ್ಯಾಕ್ಸ್ ಮುಲ್ಲರ್ ಅವರು ಋಗ್ವೇದವನ್ನ ಭಾಷಾಂತರ ಮಾಡ್ತಾರೆ ತಮ್ಮ ಇಂಗ್ಲಿಷ್ ಭಾಷೆಗಳಿಗೆ. ಗೊತ್ತಿತ್ತವರು ಭಾರತೀಯರಿಗೆ ಸಾಹಿತ್ಯ ಗೊತ್ತಿಲ್ಲ ಅಂತ ಜಗತ್ತು ತುಂಬಾ ಹೇಳ್ಕೊಂಡು ತಿರುಗಾಡಿದ್ರು, ಬಟ್ ಭಾರತೀಯರ ಸಾಹಿತ್ಯದಲ್ಲಿ ಇರ್ತಕ್ಕಂಥ ತಾಕತ್ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರು ಅದನ್ನ ತಮ್ಮ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಪ್ರಚಾರ ಮಾಡ್ಕೊಂಡ್ರು ಅಷ್ಟೇ. ವಿಪರ್ಯಾಸ, ನಮಗ ಗೊತ್ತಿಲ್ಲ ನಮ್ಮ ದೇಶದ ಸಾಹಿತ್ಯದ ಮಹತ್ವ, ಹೌದಿಲ್ಲ? ಎಷ್ಟೋ ಜನರಿಗೆ ಗೊತ್ತಿಲ್ಲ. ನೆಕ್ಸ್ಟ್, ಇಂಗ್ಲಿಷ್ ಭಾಷೆ ಆಡಳಿತದ ಅಧಿಕೃತ ಭಾಷೆ ಆದ ವರ್ಷ ಯಾವುದು? ಒಂದು ನಿಮಿಷ. ಆಡಳಿತದ ಅಧಿಕೃತ ಭಾಷೆ ಆದ ವರ್ಷ ಯಾವುದು ಅಂತ ಹೇಳಿ ಕೋಲ್ಕೊಳ್ಳಿ. ಬೋರ್ಡ್ ಆಗಿದ್ದ ಉತ್ತರ ಆಗಿರಬೇಕಂತ ರೂಲ್ಸ್. ಅನುಷಾ ಅವರು ಮಾತು ಕೇಳಂಗಿಲ್ಲ, ಒಟ್ಟ ಅಲ್ಲಿ ಹೋಗೋದು, ಬಟ್ ಮಾಸ್ತರ ಮೇಲೆ ನಂಬಿಕೆ ಇಲ್ಲ ಒಟ್ಟೆ. ಇಂಗ್ಲಿಷ್ ಭಾಷೆ ಆಡಳಿತದ ಅಧಿಕೃತ ಭಾಷೆ ಆದದ್ದು 1844. ಚಾರ್ಲ್ಸ್ ವುಡ್ ವರದಿ ಬಂದದ್ದು, ಚಾರ್ಲ್ಸ್ ವುಡ್ ವರದಿ. ನೀವೇನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತಿರಲ್ಲ, 1857 ಯಾವ ದಂಗೆ ಆಗ್ತದ್ರಿ? 1857 ಯಾವ ದಂಗೆ ಆಗ್ತದೆ? ಯಾರವ ಸಿಪಾಯಿ ದಂಗೆ ಅನ್ನವ? ಭಾರತದ ಸ್ವತಂತ್ರ ಸಂಗ್ರಾಮ ಅನ್ನಬೇಕು. ಅವ್ರಂತಾರವ್ರು ಬ್ರಿಟಿಷರು ಕಳ್ಳರು, ಸಿಪಾಯಿ ದಂಗೆ ಅಂತ ಹೇಳಿ. ನಮ್ಮ ದೇಶದ ಸ್ವಾಭಿಮಾನ ಅದು, ಸ್ವತಂತ್ರ ಸಂಗ್ರಾಮ ಅನ್ನಬೇಕು. 1857 ದಂಗೆಯನ್ನ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ ಕರೆದವ್ರು ಯಾರು ಅಂತ ಹೇಳಿ ಸಾರ್ವರ್ಕರ್ ಅವ್ರು ಕರೀತಾರೆ. ಸಿಪಾಯಿ ದಂಗೆ ಅಂತ ಕರೆದಿದ್ದವರು ಕೆಂಪು ಮೂತಿಯ ಮನುಷ್ಯಗಳು. ಅರ್ಥ ಆಯ್ತಾ? ನಾವಂಗ್ ಕರಿಬಾರ್ದು.
ನೋಡಿ, 1854ರಲ್ಲಿ ಬ್ರಿಟಿಷರು ಭಾರತಕ್ಕೆ ಹೊಸ ಶಿಕ್ಷಣ ನೀತಿಯನ್ನು ರೂಪಿಸ್ತಾರೆ. ಇದು ಚಾರ್ಲ್ಸ್ ವುಡ್ ವರದಿಯನ್ನ ಆಧರಿಸಿತ್ತು. ವುಡ್ ವರದಿನ ಜಾರಿಗೆ ಬರ್ತದವ. ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಯೂನಿವರ್ಸಿಟಿಗಳು ಆರಂಭ ಆಗಿದ್ದು 1857. 1844ರಲ್ಲಿ ಇಂಗ್ಲಿಷ್ ಭಾಷೆಯು ಆಡಳಿತದ ಅಧಿಕೃತ ಭಾಷೆಯಾಯಿತು ಎನ್ನುವಂಥದ್ದು. ಏರಿ ಇಲ್ಲ ನೋಡ್ರಿ, ಲಾಸ್ಟ್ ಮಾರ್ಕ್ ಮಾಡಿ ನೋಡ್ರಿ. ಇವಾಗ ಅದು ಏನಾಗ್ತದ ಅಂದ್ರೆ, ಎಡಿಟ್ ಮಾಡೋ ಟೈಮ್ ಒಳಗ ಕಲರ್ ಸ್ವಲ್ಪ ಚೇಂಜ್ ಆಗಿರ್ತದ, ಮಿಕ್ಸ್ ಆಗಿರ್ತದ. ಅಷ್ಟಕ್ಕೆ ನೀವು ಅದನ್ನ ಉತ್ತರ ಅಂತ ಅನ್ಕೊಳಕ್ ಹೋಗ್ಬಾರ್ದು, ಸ್ವಲ್ಪ ತಲೆ ಓಡಿಸ್ರಿ. ಡ್ರೇನ್ ಆಫ್ ವೆಲ್ತ್, ಡ್ರೇನ್ ಥಿಯರಿ ಅಂತ ಕೂಡ ಇದನ್ನ ನಾವು ಕರಿತೇವೆ. ಅಮರ್ತ್ಯ ಸೇನ್, ಆಡಮ್ ಸ್ಮಿತ್, ದಾದಾಬಾಯಿ ನವರೋಜಿ, ಜವಾಹರ್ಲಾಲ್ ನೆಹರು. ಡ್ರೇನ್ ಆಫ್ ವೆಲ್ತ್. ನದಿಯಲ್ಲಿ ಕೊಚ್ಚು ಹೋಯ್ತು ಅಂತ ಹೇಳಿ ಬರೀತಾರೆ ಪಾಪ ಅವರು. ಭಾರತ ಬ್ರಿಟಿಷರಿಗೆ ಹಾಲು ಉಣಿಸುವ ಹಸುವಾಯಿತು ಅಂತ ಹೇಳಿ ಈಶ್ವರಿ ಪ್ರಸಾದ್ ಅವರು ಹೇಳುತ್ತಾರೆ. ಓಕೆನಾ. ದಾದಾಬಾಯಿ ನವರೋಜಿ ಅವರನ್ನ ನಾವು ಭಾರತದ ವೃದ್ಧ ಪಿತಾಮಹ ಅಂತ ಕರೀತೇವೆ. ದಾದಾಬಾಯಿ ನವರೋಜಿ ಅವರನ್ನ ನಾವು ಭಾರತದ ವೃದ್ಧ ಪಿತಾಮಹ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತೇವೆ. ಸೊ ಈ ದಾದಾಬಾಯಿ ನವರೋಜಿ ಅವರು ಬ್ರಿಟಿಷ್ ಸಂಸತ್ತಿನ ಕೆಳಮನೆ ಹೆಸರನ್ನು ಕಮೆಂಟ್ ಮಾಡಿ. ಬ್ರಿಟಿಷ್ ಸಂಸತ್ತಿನ ಕೆಳಮನೆಯಾದ ಹೌಸ್ ಆಫ್ ಕಾಮನ್ಸ್ ಅಂತ ಹೇಳಿ ಕರಿತೀವಿ. ಹೌಸ್ ಆಫ್ ಕಾಮನ್ಸ್ ಅಂತ ಹೇಳಿ ಕರಿತೀವಿ. ಕೆಳಮನೆ, ನಮ್ಮಲ್ಲಿ ಹೆಂಗ್ ಲೋಕಸಭೆನೋ ಅಲ್ಲಿ ಹೌಸ್ ಆಫ್ ಕಾಮನ್ಸ್. ಓಕೆ. ಸೊ ಈ ಕೆಳಮನೆಯ ಸದಸ್ಯನಾದ ಏಷ್ಯಾದ ಮೊದಲ ವ್ಯಕ್ತಿ, ಬ್ರಿಟಿಷ್ ಸಂಸತ್ತಿನ ಕೆಳಮನೆಯ ಸದನದ ಸದಸ್ಯನಾದ ಏಷ್ಯಾದ ಮೊದಲ ವ್ಯಕ್ತಿ ಅಂತ ಕೂಡ ಕೇಳ್ತಾರೆ. ಅದು ಕೂಡ ದಾದಾಬಾಯಿ ನವರೋಜಿ ಅವರು. ದಾದಾಬಾಯಿ ನವರೋಜಿ ಅವರು ಒಟ್ಟಾರೆ 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಒಟ್ಟಾರೆ ಎಷ್ಟು ಬಾರಿ? 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಯಾವಾಗ ಸರ? 1886 ಒಂದು, ಆನಂತರ 1906 ಇದ್ರೊಳಗ ಸ್ವರಾಜ್ಯ ಎನ್ನುವಂತ ಪದವನ್ನ ಎಲ್ಲಿ ಬಳಕೆ ಮಾಡ್ತಾರೆ? ಸ್ವರಾಜ್ಯ ಎನ್ನುವಂತ ಪದ ಯಾವ ವರ್ಷ, ಯಾವ ಅಧಿವೇಶನ? ಎರಡೂ ಪ್ರಶ್ನೆ ಆಗಿದೆ. ಬಹಳಷ್ಟು ಜನ ಸ್ವರಾಜ್ಯ ಅಂದ ತಕ್ಷಣ ದಯಾನಂದ ಸರಸ್ವತಿ ಅಂತ ಹಾಕ್ಬಿಡ್ತಾರೆ. ಬಹಳಷ್ಟು ಜನರಿಗೆ ಈ ಗೊಂದಲ ಇದೆ. ದಯಾನಂದ ಸರಸ್ವತಿ. ಸ್ವರಾಜ್ಯ, ಸ್ವದೇಶಿ ಈ ಪದಗಳನ್ನ ಮೊದಲು ಬಳಕೆ ಮಾಡಿದವರು, ಪ್ರಚಾರಕ್ಕೆ ತಂದರು ಅವರೇ. ಅರ್ಥ ಆಯ್ತಾ? ಬಟ್ 1906ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಉಚ್ಚಾರ ಮಾಡಿದವರು ಯಾರಪ್ಪ ಅಂದ್ರೆ ಅದನ್ನ ದಾದಾಬಾಯಿ ನವರೋಜಿ ಅವರು. ಭಾರತ ಕೇವಲ ಭಾರತೀಯರಿಗಾಗಿ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಿ ಅಂತ ಹೇಳಿದವರು ಸರಸ್ವತಿ ಅವರು. ದಯಾನಂದ ಸರಸ್ವತಿ ಅವರು ಯಾವ ಸಮಾಜದ ಸ್ಥಾಪಕರು? ದಯಾನಂದ ಸರಸ್ವತಿ ಅವರು ಯಾವ ಸಮಾಜದ ಸ್ಥಾಪಕರು? ವೆರಿ ಗುಡ್, ಆರ್ಯ ಸಮಾಜದ ಸ್ಥಾಪಕರು. ಆರ್ಯ ಸಮಾಜವಾದಿಗಳ ಬೈಬಲ್ ಯಾವುದು? ಅವ್ರದೊಂದು ಗ್ರಂಥ ಕೂಡ ಇದೆ, ಸತ್ಯಾರ್ಥ ಪ್ರಕಾಶ ಅಂತ ಹೇಳಿ ಕರಿತೀವಿ ನಾವು. ಆರ್ಯ ಸಮಾಜವಾದಿಗಳ ಬೈಬಲ್. ಮತ್ತು ಅವ್ರ ಬಗ್ಗೆ ನೆಕ್ಸ್ಟ್ ಓದೋಣಂತ. ವೇದಗಳಿಗೆ ಹಿಂತಿರುಗಿ, ಶುದ್ಧಿ ಆಂದೋಲನ, ಅದರ ನೆಕ್ಸ್ಟ್ ಓದೋಣಂತ. ಈಗ ಈ ಕಡೆಗೆ ಬರೋಣ. ಸೊ ಈ ದಾದಾಬಾಯಿ ನವರೋಜಿ ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಕೂಡ ಇದೆ, ದಿ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎನ್ನುವಂಥದ್ದು. ದಿ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಡ್ರೇನ್ ಥಿಯರಿ ಕೂಡ ಹೌದು. ಅಷ್ಟೇ ಅಲ್ಲ, ದಾದಾಬಾಯಿ ನವರೋಜಿಯವರ ಪ್ರಸಿದ್ಧವಾದ ಪತ್ರಿಕೆಗಳ ಮೇಲೆ ಕೂಡ ಪ್ರಶ್ನೆ ಆಗಿದೆ. ರಾಸ್ ಗಫ್ತಾರ್ ಮೇಲೆ ಪ್ರಶ್ನೆ ಆಗಿದೆ. ವಾಯ್ಸ್ ಆಫ್ ಹೇಳು ಅಫ್ಘಾನಿಸ್ತಾನ ಅಂತ ಹೇಳಿ. ವಾಯ್ಸ್ ಆಫ್ ಇಂಡಿಯಾ ಎನ್ನುವಂಥದ್ದು ಕೂಡ ಇದೆ. ರಾಸ್ ಗಫ್ತಾರ್ ಅನ್ನೋದು ಕೂಡ ಇದೆ. ಇನ್ನೊಂದು ಯಾವುದು? ಸ್ಪಾರ್ಕ.
ಇನ್ನೊಂದು ಬಹಳ ಇಂಪಾರ್ಟೆಂಟ್, ಈ ಸತ್ಯಾರ್ಥ ಪ್ರಕಾಶ್ ಇಲ್ಲದಕ್ಕೆ ಬರ್ತದ, ಸತ್ಯವಾದಿ ಬರ್ತದ. ಸತ್ಯವಾದಿ ಇವರ ಪತ್ರಿಕೆಗಳು. ಸತ್ಯಾರ್ಥ ಪ್ರಕಾಶ್ ಅಲ್ಲ, ಅದು ಆರ್ಯ ಸಮಾಜ ಮುಗಿತದ, ನಾ ಕೇಳಾಕ್ತಿಲ್ಲ ಅದನ್ನು. ಈ ಕಡೆ ಬಾ, ರಾಸ್ ಗಫ್ತರ್, ವಾಯ್ಸ್ ಆಫ್ ಇಂಡಿಯಾ ಅಂಡ್ ಸತ್ಯವಾದಿ. ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನ ಮೊದಲು ಲೆಕ್ಕ ಹಾಕದವರು ಅಂತ ಕೂಡ ಪ್ರಶ್ನೆ ಕೇಳ್ತಾರೆ. ರಾಷ್ಟ್ರೀಯ ಆದಾಯ, ತಲಾ ಆದಾಯ, ಓಕೆ, ಪ್ರಶ್ನೆ ಕೇಳ್ತಾರೆ. 20 ರೂಪಾಯಿ ಇರ್ತದೆ ತಲಾ ಆದಾಯ. ಓಕೆ, ಅವ್ರ ಬಗ್ಗೆ ಮತ್ತೆ ಮುಂದೆ ನೋಡೋಣ. ಇವರು ಭಾರತದ ವೃದ್ಧ ಪಿತಾಮಹ ಆದ್ರೆ ಅಜ್ಜ, ಆದ್ರೆ ಅಜ್ಜಿ ಯಾರು? ವೃದ್ಧ ಪಿತಾಮಹೆ ಯಾರು? ಭಾರತದ ವೃದ್ಧ ಪಿತಾಮಹೆ ಯಾರು ಅಂದ್ರೆ ಅರುಣಾ ಅಸಫ್ ಅಲಿ ಅವರು. ಅರುಣಾ ಅಸಫ್ ಅಲಿ ಅವರು ವೃದ್ಧ ಪಿತಾಮಹೆ. ಕರ್ನಾಟಕದ ವೃದ್ಧ ಪಿತಾಮಹ ಯಾರು? ಕರ್ನಾಟಕದ ವೃದ್ಧ ಪಿತಾಮಹ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು. ವಿಶ್ವೇಶ್ವರಯ್ಯ ಅವರು ಅರ್ಥಶಾಸ್ತ್ರದ ವಿಷಯದಲ್ಲಿ ಭಾರತಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಧೀಮಂತ ವ್ಯಕ್ತಿ. ನೊಬೆಲ್ ಅನ್ನು ತಂದುಕೊಟ್ಟಿದ್ದಾರೆ ಅಭಿಜಿತ್ ಬ್ಯಾನರ್ಜಿ ಅಂತ ಹೇಳಿ. ಓಕೆ, ಅರ್ಥಶಾಸ್ತ್ರದ ಅಪ್ಪಾಜಿ ಯಾರು? ಹೂ ಇಸ್ ದಿ ಅಪ್ಪಾಜಿ ಆಫ್ ಎಕನಾಮಿಕ್ಸ್? ಸಂಪತ್ತಿನ ಸಿದ್ಧಾಂತ, ವೆಲ್ತ್ ಆಫ್ ನೇಷನ್ ಎನ್ನುವಂತ ಅದ್ಭುತವಾದ ಕೃತಿ ಅವ್ರದ್ದು. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಪ್ರೇಕ್ಷಾ ಅವರು. ನೋಡಿ, ಬ್ರಿಟಿಷ್ ಆಳ್ವಿಕೆಯ ವೇಳೆ ಭಾರತವು ಬಡ ರಾಷ್ಟ್ರವಾಗಿ ಮಾರ್ಪಡುಗೊಳ್ಳಲು ಮುಖ್ಯ ಕಾರಣವೆಂದರೆ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಸೋರಿ ಹೋದದ್ದು. ಎಷ್ಟು ಸುಲಿಗೆ ಮಾಡಬೇಕು, ಎಷ್ಟು ಕೊಳ್ಳೆ ಹೊಡಿಬೇಕು, ಅಷ್ಟು ಕೊಳ್ಳೆ ಹೊಡೆದದ್ದು ಬ್ರಿಟಿಷರು. ಇಂಗ್ಲೆಂಡಿಗೆ ಹಣ ರವಾನೆಯು ದಾದಾಬಾಯಿ ನವರೋಜಿ ಅವರು ಹೇಳುವಂತೆ ಸಂಪತ್ತಿನ ಸೋರಿಕೆಗೆ ಮುಖ್ಯ ಕಾರಣವಾಗಿತ್ತು. ಓಕೆನಾ? ಬಹಳ ದೊಡ್ಡ ಇತಿಹಾಸನೇ ಇದೆ. ಯಾರು ಆಧುನಿಕ ಭಾರತದ ಇತಿಹಾಸ, ಯಾರು ಹಿಸ್ಟ್ರಿ ಒಳಗೆ MA ಮಾಡಿರ್ತಾರೆ ಅಥವಾ ಆಧುನಿಕ ಭಾರತದ ಇತಿಹಾಸವನ್ನು ಯಾರು ಓದಿರ್ತಾರೆ ಅವ್ರಿಗೆ ಗೊತ್ತು ಯಾವ್ಯಾವ ಮೂಲದಿಂದ ಹೋಯ್ತು, ಹಿಂಗ್ ಹೋಯ್ತು ಅಂತೇಳಿ. ಆದ್ರೂ ಇವತ್ತಿಗೂ ಭಾರತ ಶ್ರೀಮಂತ ರಾಷ್ಟ್ರನೇ, ಬಟ್ ಬಡವರು ಭಾರತೀಯರು. ಭಾರತ ಶ್ರೀಮಂತ ರಾಷ್ಟ್ರ, ಭಾರತೀಯರು ಬಡವರು ಅಷ್ಟೇ. ಓ ಮೈ ಗಾಡ್, ಸಾರಿ. ಅಂಗಡಿ ಪ್ರಶ್ನೆ ಕೇಳ್ಬಿಟ್ಟಿದ್ದೆ. ಸೊ ನಾವು ಸ್ವಲ್ಪ ಚೇಂಜ್ ಮಾಡೋಣ. ಕೊರತೆಯ ವ್ಯಾಖ್ಯಾನದ ಪಪ್ಪ ಯಾರು? ಕೊರತೆಯ ವ್ಯಾಖ್ಯಾನದ ಪಪ್ಪ ಅಬ್ಬುಜಾನ್. ಕೊರತೆಯ ವ್ಯಾಖ್ಯಾನ. ಡೆಫಿನೇಷನ್ಸ್ಗಳು ಬರ್ತವೆ ಎಕನಾಮಿಕ್ಸ್ ಒಳಗ. ವೆಲ್ಫೇರ್ ಡೆಫಿನೇಷನ್, ಯೋಗಕ್ಷೇಮದ ವ್ಯಾಖ್ಯಾನ. ಯೋಗಕ್ಷೇಮದ ವ್ಯಾಖ್ಯಾನ. ಕ್ಷೇಮದ ವ್ಯಾಖ್ಯಾನ. ಅವ್ರ ಸಂಪತ್ತಿನ ವ್ಯಾಖ್ಯಾನ ಬಿಡ್ರಿ ಅವ್ರದ್ದು. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಥವಾ ದಾಸ್ ಕ್ಯಾಪಿಟಲ್, ಇವೆರಡು ಯಾರ ಗ್ರಂಥಗಳು? ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ದಾಸ್ ಕ್ಯಾಪಿಟಲ್.